ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಅಂತ ಫಲಕ ಇರುವ ಈ ಸ್ಥಳದಲ್ಲಿ ಇಷ್ಟೊತ್ತಿಗಾಗಲೇ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭವಾಗಬೇಕಿತ್ತು. ಆದರೆ 2.5 ವರ್ಷ ಕಳೆದರೂ ಇಲ್ಲಿ ಫಲಕ ನೆಟ್ಟಿರೋದನ್ನ ಬಿಟ್ರೆ ಮತ್ತೇನೂ ಆಗಿಯೇ ಇಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇರೋ ಫೋರೆನ್ಸಿಕ್ ವಿಶ್ವವಿದ್ಯಾಲಯ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದೆ. ಅದರ ಅಡಿಯಲ್ಲಿ ಧಾರವಾಡದಲ್ಲಿ ಫೋರೆನ್ಸಿಕ್ ವಿಶ್ವವಿದ್ಯಾಲಯವನ್ನ 2.5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಘೋಷಣೆ ಮಾಡಿತ್ತು. ಘೋಷಣೆ ಆದ ವೇಗದಲ್ಲಿಯೇ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ್ದ 41 ಎಕರೆ ಜಮೀನು ಮಂಜೂರಾಗಿತ್ತು. ಖುದ್ದು ಗೃಹ ಸಚಿವ ಅಮಿತ್ ಶಾ ಧಾರವಾಡಕ್ಕೆ ಆಗಮಿಸಿ 2023 ಜನವರಿ 28ರಂದು ಶಂಕುಸ್ಥಾಪನೆ ನೆರವೇರಿಸಿದ್ದರು. ಆದರೆ ಶಂಕುಸ್ಥಾಪನೆ ಆಗಿ 2.5 ವರ್ಷ ಕಳೆದರೂ ಕಟ್ಟಡ ನಿರ್ಮಾಣ ಪ್ರಕ್ರಿಯೆ ಆರಂಭವಾಗೇ ಇಲ್ಲ. ಸದ್ಯಕ್ಕೆ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಅಂದರೆ ವಾಲ್ಮಿ ಕಟ್ಟಡದಲ್ಲಿ ತಾತ್ಕಾಲಿಕ ಫೋರೆನ್ಸಿಕ್ ಕ್ಯಾಂಪಸ್ ಆರಂಭವಾಗಿದೆ. ಈಗಷ್ಟೇ ಜಮೀನು ಹಸ್ತಾಂತರ ಪೂರ್ಣಗೊಂಡು 41 ಎಕರೆ ಜಮೀನಿಗೆ ಆವರಣ ಗೋಡೆ ಕಟ್ಟೋ ಕೆಲಸವಷ್ಟೇ ಮುಗಿದಿದೆ. ಹೀಗೆ ಕಾಮಗಾರಿ ವಿಳಂಬವಾಗಲು ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಆದರೆ ಇದು ತುಂಬಾನೇ ಗಂಭೀರವಾದ ವಿಷಯ ಆಗಿದ್ದರಿಂದ ಉತ್ತಮ ಗುಣಮಟ್ಟದ ಲ್ಯಾಬ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನೂತನ ಕಟ್ಟಡ ನಿರ್ಮಿಸಿದರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಈ ಕಾಮಗಾರಿಗೆ ಈಗಾಗಲೇ ರಾಜ್ಯ ಸರ್ಕಾರ 41 ಎಕರೆ ಜಮೀನನ್ನ ನೀಡಿದೆ. ಆದರೆ ಕಟ್ಟಡಕ್ಕೆ ಬೇಕಾಗಿರೋ 120 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿರೋ ಕೇಂದ್ರ ಅದನ್ನ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಸ್ಥಳೀಯರ ಪ್ರಶ್ನೆ. ಶಂಕುಸ್ಥಾಪನೆ ವೇಳೆಯಲ್ಲಿಯೇ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗೋದಿತ್ತು. ಹೀಗಾಗಿ ಅವಸರವಾಗಿಯೇ ಶಂಕುಸ್ಥಾಪನೆ ಆಗಿತ್ತು. ಆದರೆ ಅಧಿಕೃತವಾಗಿ ಜಮೀನು ಹಸ್ತಾಂತರ ನಡೆದಿರಲಿಲ್ಲ. ವಿಧಾನಸಭೆ ಚುನಾವಣೆ ಬಳಿಕ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಬಂತು. ಆಗ ಕೆಲವೊಂದು ಪ್ರಕ್ರಿಯೆಗಳು ವಿಳಂಬವಾಗುತ್ತಾ ಹೋದವು. ಧಾರವಾಡ ಹೊರವಲಯದ ವಾಲ್ಮಿಯಲ್ಲಿ ತಾತ್ಕಾಲಿಕವಾಗಿ ಫೋರೆನ್ಸಿಕ್ ವಿಶ್ವವಿದ್ಯಾಲಯ ಕ್ಲಾಸ್ಗಳನ್ನು ಆರಂಭಿಸಿದೆ. ಇನ್ನು ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಿದ್ರೆ 80% ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವವರೆಗೆ ಟೆಂಡರ್ ಪ್ರಕ್ರಿಯೆ ನಡೆಸೋದಿಕ್ಕೆ ಬರೋದಿಲ್ಲ. ಈಗಷ್ಟೇ ಭೂ ಸ್ವಾಧೀನ ಸಂಪೂರ್ಣ ಮುಗಿದಿದೆ. ಇದೀಗ ಈ ಬಗ್ಗೆ ಪ್ರಕ್ರಿಯೆ ಶುರು ಆಗಲಿದೆ ಎನ್ನುತ್ತಾರೆ. ಅಲ್ಲ, ಮೊದಲಿದ್ದು ಜಾಗ ಭಾಳ ಡಿಲೇ ಆಗಿ ಸಿಕ್ತು ನಮ್ಗೆ. ಈಗ ಜಾಗ ಒಂದು 3-4 ತಿಂಗಳ ಹಿಂದೆ ಜಾಗ ಸಿಕ್ಕದ, ಅಂದ್ರೆ ಪೂರಾ ಪೊಸಿಷನ್ಗೆ ಬಂದದ. ಅದ್ರದ್ದು ನನಗೆ ಲೇಟೆಸ್ಟ್ ಇದು ಗೊತ್ತಿಲ್ಲ, ಬಟ್ ಅದಕ್ಕೆ ಫಂಡಿಂಗು, ಬಿಲ್ಡಿಂಗ್ ಕಟ್ಟಲಿಕ್ಕೆ ಇತ್ಯಾದಿರದ್ದು ಎಲ್ಲ ವ್ಯವಸ್ಥೆ ನಡೆದದ. ಮೊದಲ ಎಲ್ಲಿ ಭಾರತ ಸರ್ಕಾರದಾಗ ಹೊಸ ಒಂದು ನಿಯಮ ಬಂದದ. ಈಗ ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು, ಸುಮಾರು 80% ಯಾವುದೇ ಪ್ರಾಜೆಕ್ಟ್ದಾಗ, ಇದ್ರಾಗಂತೂ 100% ಇರ್ತದೆ. 80% ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡೋ ತನಕ ಪ್ರಾಜೆಕ್ಟು ನಾವು ಟೆಂಡರ್ ಕರೀದಲ್ಲ, ಶುರು ಮಾಡೋದಿಲ್ಲ. ಹೀಗಾಗಿ ಲ್ಯಾಂಡು ಭಾಳ ಡಿಲೇ ಆಯಿತು. ಆ ಲ್ಯಾಂಡ್ ಡಿಲೇ ಆದ ನಂತರ ಈಗ ಫರ್ದರ್ ಲ್ಯಾಂಡ್ ಬಂದಿರೋದ್ರಿಂದ ನಾವು ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಮಾಡ್ತೀವಿ. ಅದೇ ಈಗೇನು ಬಿಲ್ಡಿಂಗ್ ಇದು ಹಾಕ್ಯಾರಲ್ಲ, ಅದು ಆ ಜಾಗ. ಇತ್ತೀಚೆಗಷ್ಟೇ ಗೋವಾದಲ್ಲಿಯೂ ಇಂತಹದ್ದೇ ಕ್ಯಾಂಪಸ್ ಅನ್ನ ಆರಂಭಿಸಲಾಗಿದೆ. ಆದರೆ ಅದಕ್ಕೂ ಮುನ್ನ ಶಂಕುಸ್ಥಾಪನೆ ನೆರವೇರಿದ ಧಾರವಾಡದ ಈ ಕ್ಯಾಂಪಸ್ಗೆ ಕಾಮಗಾರಿ ಭಾಗ್ಯ ಮಾತ್ರ ಒದಗಿ ಬರ್ತಾ ಇಲ್ಲ. ಒಂದು ವೇಳೆ ಕಾಮಗಾರಿ ಮುಕ್ತಾಯವಾಗಿ ಇಲ್ಲಿಯೇ ಕ್ಯಾಂಪಸ್ ಶುರುವಾದರೆ ಅದರಿಂದ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಾಕಷ್ಟು ಸಹಕಾರಿ ಆಗಲಿದೆ. ಆದರೆ ಯಾವಾಗ ಕಾಮಗಾರಿ ಶುರುವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.